ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಎಕ್ಸಾಮಿನೇಷನ್ನ ಕಡ್ಡಾಯ ಕನ್ನಡ ಪರೀಕ್ಷೆಗಳ ಉತ್ತರಗಳನ್ನು 41ರಿಂದ 100 ಪ್ರಶ್ನೆಗಳಿಗೆ ಉತ್ತರವನ್ನು ವಿಶ್ಲೇಷಣೆ ಮಾಡಿ ಹೇಳಿರ್ತೀನಿ. ಇಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡಿಯರ್ ಫ್ರೆಂಡ್ಸ್. 41ನೇ ಪ್ರಶ್ನೆ, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಹುಡುಗ ರೂಢನಾಮ, ಆವಾಡಿಗ ಡ್ಯಾಶ್. ಆಯ್ಕೆಗಳು 1 ಅನ್ವರ್ಥನಾಮ, 2 ಅಂಕಿತನಾಮ, 3 ರೂಢನಾಮ, 4 ಸರ್ವನಾಮ. ಹಾಗಾದರೆ ಉತ್ತರ ಯಾವುದು ಆವಾಡಿಗ ಅನ್ನೋದಕ್ಕೆಂದರೆ ಆಯ್ಕೆ 1 ಅನ್ವರ್ಥನಾಮ. 42ನೇ ಪ್ರಶ್ನೆ, ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ. ಆಯ್ಕೆಗಳು 1 ಎಳೆ ಪ್ಲಸ್ ಗರು, 2 ಎಳೆಯ ಪ್ಲಸ್ ಕರು, 3 ಎಳೆ ಪ್ಲಸ್ ಕರು, 4 ಎಳೆಯ ಪ್ಲಸ್ ಗರು. ಹಾಗಾದ್ರೆ ಇದಕ್ಕೆ ಉತ್ತರ ಯಾವುದಪ್ಪ ಅಂದರೆ ಆಯ್ಕೆ 3 ಎಳೆ ಪ್ಲಸ್ ಕರು ಅಂತ ಆಗ್ತದೆ ಡಿಯರ್ ಫ್ರೆಂಡ್ಸ್. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ತುಂಬ ಸದುಪಯೋಗವಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. 43ನೇದು, ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ. ಆಯ್ಕೆಗಳು 1 10ನೇ ಶತಮಾನವನ್ನು ಸುವರ್ಣಯುಗ ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ. ಅದಲು ಬದಲಾಗಿದೆ ನೋಡಿ ವಾಕ್ಯಗಳು. 2 ಸುವರ್ಣಯುಗ 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ. 3ನೇ ಆಪ್ಷನ್ನು 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. 4ನೇ ಆಪ್ಷನ್ನು ಸುವರ್ಣಯುಗ ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ 10ನೇ ಶತಮಾನವನ್ನು. ಡಿಯರ್ ಫ್ರೆಂಡ್ಸ್, ವಾಕ್ಯದಲ್ಲಿರುವ ಪದಗಳು ಅದಲು ಬದಲಾಗಿದ್ದಾವೆ. ಇದಕ್ಕೆ ಉತ್ತರ ನಾವು ನೋಡೋದಾದರೆ 3ನೇದು ಉತ್ತರ ಆಯ್ಕೆ 3 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. 44ನೇ ಪ್ರಶ್ನೆಗೆ ಹೋಗೋಣ. ಮುಂದಿನ ಪದ ಜೋಡಣೆಗಳಲ್ಲಿ ಸರಿ ಹೊಂದದ ಜೋಡಣೆಯನ್ನು ಗುರುತಿಸಿ ಅಂತ ಇದೆ ನೋಡಿ. ಆಯ್ಕೆಗಳು 1 ಗ್ರಂಥಿ ಗಂಟು, 2 ಚತುರ್ಥಿ ಚೌತಿ, 3 ಗೂಕ ಗೂಬೆ, 4 ಋಷಿ ಋಣ ಫ್ರೆಂಡ್ಸು. ಹಾಗಾದ್ರೆ ಇದಕ್ಕೆ ಉತ್ತರ ಯಾವುದಪ್ಪ ಅಂದರೆ 44ನೇದಕ್ಕೆ ಆಯ್ಕೆ 4 ಋಷಿ ಋಣ. ಈ 1 2 3 ಇದೆಲ್ಲ ಇವೆಲ್ಲವೂ ಸಹ ತತ್ಸಮ ತದ್ಭವಗಳು. ಆದರೆ ಆಯ್ಕೆ 4ಅಲ್ಲಿ ಋಷಿ ಅನ್ನೋದು ತತ್ಸಮ ಪದ, ಋಣ ಆಗಲ್ಲ. ಅದರಿಂದ ಇದಕ್ಕೆ ಆಯ್ಕೆ 4 ಸರಿಯಾದ ಉತ್ತರ. 45ನೇ ಪ್ರಶ್ನೆ, ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿರಿ. ಆಯ್ಕೆ 1 ಸಂಖ್ಯಾವಾಚಕ ರಾಮ ಲಕ್ಷ್ಮಣ, ಆಯ್ಕೆ 2 ನಾಮವಾಚಕ ದೊಡ್ಡದು ಸಣ್ಣದು, ಆಯ್ಕೆ 3 ದ್ವಿರುಕ್ತಿ ದಡ ದಡ, ಆಯ್ಕೆ 4 ಗುಣವಾಚಕ ಕೆಟ್ಟದ್ದು ಒಳ್ಳೆಯದು ಅಂತ ಇದೆ. ಇದಕ್ಕೆ ಉತ್ತರನ ನಾವು ನೋಡೋದಾದರೆ ಆಯ್ಕೆ 4 ಗುಣವಾಚಕ ಕೆಟ್ಟದ್ದು ಒಳ್ಳೆಯದು. 46ನೇ ಪ್ರಶ್ನೆ, ಆ ಪಟ್ಟಿಯಲ್ಲಿನ ತತ್ಸಮಗಳನ್ನು ಬಾ ಪಟ್ಟಿಯಲ್ಲಿನ ತದ್ಭವಗಳೊಂದಿಗೆ ಹೊಂದಿಸಿ ಬರೆಯಿರಿ. ಆ ಪಟ್ಟಿ ಎ ಪುಸ್ತಕ, ಬಿ ಸಂಸ್ಕೃತ, ಸಿ ಕರ್ತೃ, ಡಿ ದೀಪಿಕ. ಬಾ ಪಟ್ಟಿ 1 ಕರ್ತಾರ, 2 ಪುತ್ಥಳಿ, 3 ಹೊತ್ತಿಗೆ, 4 ಸಕ್ಕದ, 5 ದೀವಿಗೆ. ಡಿಯರ್ ಫ್ರೆಂಡ್ಸ್, ಆಯ್ಕೆ 1 ಇದಕ್ಕೆ ಉತ್ತರ ಪುಸ್ತಕ ಹೊತ್ತಿಗೆ, ಸಂಸ್ಕೃತ ಸಕ್ಕದ, ಕರ್ತೃ ಕರ್ತಾರ, ದೀಪಿಕ ದೀವಿಗೆ ಅಂತ ಇವೆಲ್ಲವೂ ಸಹ ತತ್ಸಮ ತದ್ಭವ ಪದಗಳಾಗಿದ್ದಾವೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 47ನೇದಕ್ಕೆ, ಗುಂಪಿಗೆ ಸೇರದ ಪದದ ಜೋಡಿ ಗುರುತಿಸಿ. ಎ ರಕ್ಷೆ ಶಿಕ್ಷೆ, ಬಿ ಪಂಡಿತ ಪಾಮರ, ಸಿ ಕೊನರು ಕಮರು, ಡಿ ತೆಗಳಿಕೆ ಬಿಕ್ಕಳಿಕೆ. ಆಯ್ಕೆಗಳು 1 ಎ ಸರಿ, 2 ಬಿ ಸರಿ, 3 ಸಿ ಸರಿ, 4 ಡಿ ಸರಿ ಅಂತ ಇದೆ. ಹಾಗಾದ್ರೆ ಇದು ಉತ್ತರ ಯಾವುದಪ್ಪ ಅಂದರೆ ಆಯ್ಕೆ 4 ಡಿ ಸರಿ. ಮುಂದಿನ ಪ್ರಶ್ನೆ 48ನೇದಕ್ಕೆ ಹೋಗೋಣ. ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು? ಆಯ್ಕೆಗಳು 1 ಕೆ.ಸಿ. ರಾಜ, 2ನೇದು ನಾಗವರ್ಮ, 3 ನಾಗಚಂದ್ರ, 4 ಭಟ್ಟ ಕಳಂಕ ಅಂತ ಇದೆ. ಹಾಗಾದ್ರೆ ಇದಕ್ಕೆ ಉತ್ತರ ಯಾವುದಪ್ಪ ಅಂದರೆ 48ನೇದಕ್ಕೆ ಆಯ್ಕೆ 1 ಕೆ.ಸಿ. ರಾಜ ಆಗ್ತದೆ. ಆಯ್ಕೆ 1 ಕೆ.ಸಿ. ರಾಜ. 49ನೇ ಪ್ರಶ್ನೆ, ಐ ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ ಅಂತ ಇದೆ. ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ಯೋಗವಾಹಕಗಳು, 2 ಸಂಧ್ಯಾಕ್ಷರಗಳು,
3 ಮಹಾಪ್ರಾಣಾಕ್ಷರಗಳು, 4 ಅನುನಾಸಿಕಗಳು. ಇದಕ್ಕೆ ಉತ್ತರ ನೋಡ್ಬೋದಾದರೆ ಆಯ್ಕೆ 2 ಸಂಧ್ಯಕ್ಷರಗಳು ಅಂತ ಆಗ್ತದೆ. ಆಯ್ಕೆ 2 ಸಂಧ್ಯಕ್ಷರಗಳು ಡಿಯರ್ ಫ್ರೆಂಡ್ಸ್. 50ನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ ಅಂತ ಇದೆ. ಆಯ್ಕೆಗಳು 1 ಅಕ್ಷರ, 2 ಶಕ್ತಿ, 3 ಹಕ್ಕ, 4 ಜ್ಞಾನ. ಹಾಗಾದರೆ ಯಾವುದು ಇದರಲ್ಲಿ ಸಜಾತಿಯ ಒತ್ತಕ್ಷರ ಅಂದರೆ ಆಯ್ಕೆ 3 ಹಕ್ಕ. ಇನ್ನು 1, 2, 4 ಆಯ್ಕೆಗಳಿದಾವಲ್ಲ ಅವೆಲ್ಲವೂ ಸಹ ವಿಜಾತಿ ಸಂಯುಕ್ತಾಕ್ಷರಗಳಾಗ್ತವೆ. ಅದರಿಂದಲೇ ಆಯ್ಕೆ 3 ಇದಕ್ಕೆ ಉತ್ತರ ಹಕ್ಕ. 51ನೇ ಪ್ರಶ್ನೆ, ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು? ಆಯ್ಕೆಗಳು 1 ಸಂಯುಕ್ತಾಕ್ಷರಗಳು, 2 ವ್ಯಂಜನಾಕ್ಷರಗಳು, 3 ಗುಣಿತಾಕ್ಷರಗಳು, 4 ದ್ವಿತ್ವಗಳು. ಈ ಪ್ರಶ್ನೆಗೆ ಉತ್ತರ ಆಯ್ಕೆ 3 ಗುಣಿತಾಕ್ಷರಗಳು. ಗುಣಿತಾಕ್ಷರಗಳಂದರೆ ನೋಡಿ ಖ ಪ್ಲಸ್ ಆ ಈಕ್ವಲ್ಸ್ ಕ. ಅದರಿಂದ ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳು ಗುಣಿತಾಕ್ಷರಗಳು. 52ನೇ ಪ್ರಶ್ನೆ, ಶೇಷ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಯ್ಕೆಗಳು 1 ವಿಶೇಷ, 2 ಆಶೇಷ, 3 ಕಶೇಷ, 4 ನಿಶೇಷ ಅಂತ ಇದೆ. ಇದಕ್ಕೆ ಉತ್ತರ ನೋಡಿದಾಗ ಆಯ್ಕೆ 4 ನಿಶೇಷ ಆಗ್ತದೆ. ಆಯ್ಕೆ 4 ನಿಶೇಷ ಉತ್ತರ. 53ನೇ ಪ್ರಶ್ನೆ, ಆರ್ದ್ರ ಪದದ ವಿರುದ್ಧ ಪದವನ್ನು ಗುರುತಿಸಿ. ಆಯ್ಕೆ 1 ಒಣಗಿದ, ಆಯ್ಕೆ 2 ಶುಷ್ಕ, ಆಯ್ಕೆ 3 ಒದ್ದೆ, ಆಯ್ಕೆ 4 ನೊಂದ ಅಂತ ಇದೆ. ಇದಕ್ಕೆ ಉತ್ತರ ನಾವು ನೋಡಿದಾಗ ಆಯ್ಕೆ 1 ಒಣಗಿದ ಉತ್ತರ. ಆಯ್ಕೆ 1 ಒಣಗಿದ. 54ನೇ ಪ್ರಶ್ನೆ, ವರ್ತಮಾನ ಕಾಲದಲ್ಲಿ ಧಾತುವಿಗೂ ಆಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು? ಆಯ್ಕೆಗಳು 1 ಉತ್ತ, ಆಯ್ಕೆ 2 ಹೂವ, ಆಯ್ಕೆ 3 ದ, ಆಯ್ಕೆ 4 ಅಲಿ. ಇದಕ್ಕೆ ಉತ್ತರ ಆಯ್ಕೆ 1 ಉತ್ತ. ವರ್ತಮಾನ ಕಾಲ ಪ್ರತ್ಯಯದ ಕಾಲಸೂಚಕ ಪ್ರತ್ಯಯ ಉತ್ತ. 55ನೇ ಪ್ರಶ್ನೆ, ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಆಯ್ಕೆಗಳು 1 ಭೂತಕಾಲ, 2 ವರ್ತಮಾನ ಕಾಲ, 3 ಭವಿಷ್ಯತ್ ಕಾಲ, 4 ಭೂತ ವಚನ ಕಾಲ. ಇದಕ್ಕೆ ನಾವು ಉತ್ತರನ ಗಮನಿಸೋದಾದರೆ ಆಯ್ಕೆ 2 ವರ್ತಮಾನ ಕಾಲ ಆಗ್ತದೆ ಡಿಯರ್ ಫ್ರೆಂಡ್ಸ್. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನದು 56ನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು? ಆಯ್ಕೆಗಳನ್ನು ನೋಡೋದಾದರೆ 1 ಪುಸ್ತಕ, 2 ಸ್ವಾತಿ, 3 ಪ್ರೀತಿ, 4 ನದಿ. ಹಾಗಾದ್ರೆ ಇದಕ್ಕೆ ಉತ್ತರ ಯಾವುದು ಅಂದರೆ ಆಯ್ಕೆ 3 ಪ್ರೀತಿ. ಆಯ್ಕೆ 3 ಪ್ರೀತಿ ಆಗ್ತದೆ. 57ನೇ ಪ್ರಶ್ನೆ, ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಯಾವುದು? ಆಯ್ಕೆಗಳು 1 ಕುದಿಸು, 2 ಬಿಕ್ಕರಿಸು, 3 ಮೊಳಕೆ, 4 ಉಗ್ಗು ಅಂತ ಇದೆ. ಇದಕ್ಕೆ ಉತ್ತರನ ನೋಡೋದಾದರೆ ಆಯ್ಕೆ 1 ಕುದಿಸು ಆಗ್ತದೆ. ಆಯ್ಕೆ 1 ಕುದಿಸು ಉತ್ತರ. 58ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು? ಆಯ್ಕೆ 1 ನಿರ್ವಾಣ ಮೋಕ್ಷ, ಆಯ್ಕೆ 2 ತಾತ್ಪರ್ಯ ತತ್ವ, ಆಯ್ಕೆ 3 ಟಿಸಿಲು ಕೊಂಬೆ, ಆಯ್ಕೆ 4 ಕುಕ್ಕುಟ ಕೋಳಿ. ಇದಕ್ಕಾಗಾದರೆ ಉತ್ತರ ಯಾವುದಪ್ಪ ಅಂದರೆ ಆಯ್ಕೆ 2 ತಾತ್ಪರ್ಯ ತತ್ವ. ಆಯ್ಕೆ 2 ತಾತ್ಪರ್ಯ ತತ್ವ ಉತ್ತರ. 59ನೇ ಪ್ರಶ್ನೆ, ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿರಿ. ಆಯ್ಕೆಗಳು 1 ಬವರ ಜಗಳ, 2 ಪನ್ನಗ ಆಭರಣ, 3 ಕಾಂತಿ ಹೀನ, 4 ಸೂರ್ಯ ಅಜ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಬವರ ಜಗಳ ಆಗ್ತದೆ ಡಿಯರ್ ಫ್ರೆಂಡ್ಸ್. 50ನೇ ಪ್ರಶ್ನೆ, ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು. ಆಯ್ಕೆ 1 ನಾಲ್ವಡಿ ಕೃಷ್ಣರಾಜ ಒಡೆಯರು, ಆಯ್ಕೆ 2 ಮುಮ್ಮಡಿ ಕೃಷ್ಣರಾಜ ಒಡೆಯರು, ಆಯ್ಕೆ 3 ರಾಜ ಒಡೆಯರು, ಆಯ್ಕೆ 4 ಚಿಕ್ಕದೇವರಾಜ ಒಡೆಯರು. ಇದಕ್ಕೆ ಉತ್ತರನ ನಾವು ನೋಡೋದಾದರೆ ಆಯ್ಕೆ 4 ಚಿಕ್ಕದೇವರಾಜ ಒಡೆಯರು. ಅಶ್ಮಾರೋಹಣ ಈ ಶಬ್ದದ ಅರ್ಥ. ಅಶ್ಮಾರೋಹಣ ಈ ಶಬ್ದದ ಅರ್ಥ. 61ನೇ ಪ್ರಶ್ನೆ ಇದು. ಆಯ್ಕೆ 1 ಕಲ್ಲನ್ನೇರುವುದು, ಆಯ್ಕೆ 2 ಕಲ್ಲು ಕೀಳುವುದು, ಆಯ್ಕೆ 3 ಕುದುರೆ ಓಡಿಸುವುದು, ಆಯ್ಕೆ 4 ಕುದುರೆ ಗಾಡಿ ನಡೆಸುವುದು ಅಂತ ಇದೆ. ಇದಕ್ಕೆ ಉತ್ತರ ಆಯ್ಕೆ 1 ಕಲ್ಲನ್ನೇರುವುದು. 62ನೇ ಪ್ರಶ್ನೆ, ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ. ಹೇಳಿಕೆ ಯತಿ ಎಂದರೆ ವಿರಾಮ. ವಿವರಣೆ ಲಯದಲ್ಲಿ ಯತಿಯನ್ನು ಬಿಡುವನ್ನು ಸೂಚಿಸುವುದಿಲ್ಲ.
ಈ ಮೇಲಿನ ಹೇಳಿಕೆ ಮತ್ತು ವಿವರಣೆಯಲ್ಲಿ ಸರಿಯಾದದ್ದನ್ನು ಗುರುತಿಸಿ. ಆಯ್ಕೆಗಳು 1 ಹೇಳಿಕೆ ಮಾತ್ರ ಸರಿ, 2 ವಿವರಣೆ ಮಾತ್ರ ಸರಿ, ಆಯ್ಕೆ 3 ಹೇಳಿಕೆ ಮತ್ತು ವಿವರಣೆ 2 ತಪ್ಪು, ಆಯ್ಕೆ 4 ಹೇಳಿಕೆ ಮತ್ತು ವಿವರಣೆ 2 ಸರಿ ಅಂತ ಇದೆ. ಇದಕ್ಕೆ ಉತ್ತರ ಆಯ್ಕೆ 1 ಹೇಳಿಕೆ ಮಾತ್ರ ಸರಿ. 63ನೇ ಪ್ರಶ್ನೆ, ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. ಆಯ್ಕೆಗಳು 1 ನಮಗೆ ಉಪಾಧ್ಯಾಯರು, 2 ನಾವು ಉಪಾಧ್ಯಾಯರು, 3 ನೀವು ಉಪಾಧ್ಯಾಯರು, 4 ಅವರು ಉಪಾಧ್ಯಾಯರು ಅಂತ ಇದೆ. ಇದಕ್ಕೆ ಉತ್ತರ ನೋಡೋದಾದ್ರೆ 63ನೇ ಪ್ರಶ್ನೆಗೆ ಆಯ್ಕೆ 1 ನಮಗೆ ಉಪಾಧ್ಯಾಯರು, ಆಯ್ಕೆ 1 ನಮಗೆ ಉಪಾಧ್ಯಾಯರು ಉತ್ತರ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 64ನೇ ಪ್ರಶ್ನೆ, ಈ ಮುಂದಿನ ಕೆಳಗಿನ ವಚನಕಾರರ ಅಂಕಿತನಾಮಗಳು ಸರಿಯಾಗಿವೆಯೇ ಗುರುತಿಸಿ. ಆಯ್ಕೆಗಳು ಎ ಅಕ್ಕ ಮಹಾದೇವಿ ಮಹೇಶ್ವರ, ಬಿ ಬಸವಣ್ಣ ಚನ್ನಮಲ್ಲಿಕಾರ್ಜುನ, ಸಿ ಮಡಿವಾಳ ಮಾಚಿದೇವ ಕಲಿದೇವರ ದೇವ, ಡಿ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ ಇದೆ. ಇಲ್ಲಿನ ಆಯ್ಕೆಗಳನ್ನು ನಾವು ನೋಡೋಣ. ಡಿಯರ್ ಫ್ರೆಂಡ್ಸ್, ಆಯ್ಕೆಗಳು 1 ಎ ಮತ್ತು ಬಿ, 2 ಬಿ ಮತ್ತು ಸಿ, 3ನೇದು ಸಿ ಮತ್ತು ಡಿ, 4ನೇ ಆಯ್ಕೆ ಎ ಮತ್ತು ಡಿ ಇದೆ. ಇದಕ್ಕೆ ಉತ್ತರನ ನಾವು ನೋಡಿದಾಗ ಆಯ್ಕೆ 3 ಸಿ ಮತ್ತು ಡಿ ಉತ್ತರ. ಆಯ್ಕೆ 3 ಸಿ ಮತ್ತು ಡಿ. 65ನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು? ಆಯ್ಕೆ 1 ಜಾತ್ಯತೀತ, ಆಯ್ಕೆ 2 ಜಾತ್ಯತೀತ, ಆಯ್ಕೆ 3 ಜಾತ್ಯತೀತ, ಆಯ್ಕೆ 4 ಜಾತ್ಯತೀತ. ಇದಕ್ಕೆ ಉತ್ತರನ ನಾವು ನೋಡಿದಾಗ ಆಯ್ಕೆ 4 ಜಾತ್ಯತೀತ ಉತ್ತರ. ಆಯ್ಕೆ 4 ಜಾತ್ಯತೀತ. 66ನೇ ಪ್ರಶ್ನೆ, ದಿಕ್ ಪ್ಲಸ್ ದೇಶ ಈ ಪದವನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಇದೆ. ಆಯ್ಕೆಗಳು 1 ದಿಕ್ ದೇಶ, ಆಯ್ಕೆ 2 ದಿಗ್ದೇಶ, ಆಯ್ಕೆ 3 ದಿಕ್ಕು ದೇಶ, ಆಯ್ಕೆ 4 ದಿಕ್ದೇಶ. ಇದಕ್ಕೆ ಉತ್ತರನ ನಾವು ನೋಡಿದಾಗ ಆಯ್ಕೆ 2 ದಿಗ್ದೇಶ ಅಂತ ಆಗ್ತದೆ ಡಿಯರ್ ಫ್ರೆಂಡ್ಸ್. 67ನೇ ಪ್ರಶ್ನೆ, ಉದಕ, ಜಲ, ತೋಯ, ಸಲೀಲ, ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು? ಆಯ್ಕೆ 1 ಭುವಿ, ಆಯ್ಕೆ 2 ಪಾವಕ, ಆಯ್ಕೆ 3 ನೀರು, ಆಯ್ಕೆ 4 ಸಮುದ್ರ ಅಂತಿದೆ. ಇದಕ್ಕೆ ಉತ್ತರ ನೋಡಿದಾಗ ಆಯ್ಕೆ 3 ನೀರು ನೀರು ಆಯ್ಕೆ 3 ನೀರು ಉತ್ತರ. 68ನೇ ಪ್ರಶ್ನೆ, ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು? ಆಯ್ಕೆಗಳು ಡಿಯರ್ ಫ್ರೆಂಡ್ಸ್, 1 ಗಳಗನಾಥ, 2 ಆನಕ್ರು, 3 ಕುವೆಂಪು, 4 ಬೇಂದ್ರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಗಳಗನಾಥ. 69ನೇ ಪ್ರಶ್ನೆ, ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಆಯ್ಕೆ 1 ದ ರಾ ಬೇಂದ್ರೆ ನಾದಲೀಲೆ, ಆಯ್ಕೆ 2 ಗೋಪಾಲಕೃಷ್ಣ ಅಡಿಗ ಸಮುದ್ರಗೀತೆಗಳು, ಆಯ್ಕೆ 3 ಕುವೆಂಪು ಮಾಯಾಲೋಕ, ಆಯ್ಕೆ 4 ಪಿ ಲಂಕೇಶ್ ತಲೆದಂಡ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ದ ರಾ ಬೇಂದ್ರೆ ನಾದಲೀಲೆ. 70ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಆಯ್ಕೆ 1 ಬೇತ್ರ, ಆಯ್ಕೆ 2 ಔಷಧ, ಆಯ್ಕೆ 3 ಋಷಿ, ಆಯ್ಕೆ 4 ಬೇಸಿಗೆ. 70ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಬೇಸಗೆ. 71ನೇ ಪ್ರಶ್ನೆ, ಕಾಂತಾರ ಇದರ ಸಮಾನಾರ್ಥಕ ರೂಪಗಳು. ಆಯ್ಕೆ 1 ಅಡವಿ, ಅರಣ್ಯ, ವಿಪಿನ, ಕಾಡು, ಆಯ್ಕೆ 2 ಅಡವಿ, ಅನಲ, ಆಗಸ, ಆನನ, ಆಯ್ಕೆ 3 ಅರಣ್ಯ, ಪಾವಕ, ವಸನ, ಗಗನ, ಆಯ್ಕೆ 4 ಬನ, ವಿಪಿನ, ಆಗಸ, ಸಲೀಲ. 71ಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಅಡವಿ, ಅರಣ್ಯ, ವಿಪಿನ, ಕಾಡು. 72ಕ್ಕೆ ಇಷ್ಟು ಎಂಬುದು ಆಯ್ಕೆಗಳು 1 ಸಂಖ್ಯಾವಾಚಕ, 2 ಪರಿಮಾಣವಾಚಕ, ಆಯ್ಕೆ 3 ದಿಗ್ವಾಚಕ, ಆಯ್ಕೆ 4 ಪ್ರಕಾರವಾಚಕ. 72ಕ್ಕೆ ಸರಿಯಾದ ಉತ್ತರ ಇಷ್ಟು ಎಂಬುದು ಏನಪ್ಪ ಅಂದರೆ ಆಯ್ಕೆ 2 ಪರಿಮಾಣವಾಚಕ ಡಿಯರ್ ಫ್ರೆಂಡ್ಸ್. 73ನೇ ಪ್ರಶ್ನೆ, ನ ನ ನ ನ ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿಯಾಗುತ್ತದೆ. ಆಯ್ಕೆಗಳು 1 ಅನುನಾಸಿಕ ಸಂಧಿ, ಆಯ್ಕೆ 2 ಶ್ಚುತ್ವ ಸಂಧಿ, ಆಯ್ಕೆ 3 ಜಸ್ತ್ವ ಸಂಧಿ, ಆಯ್ಕೆ 4 ಎಣ್ ಸಂಧಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಅನುನಾಸಿಕ ಸಂಧಿ. 74ನೇ ಪ್ರಶ್ನೆ, ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿರಿ.
ಈ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ಆಕೆ 1 ನಾನು, ಆಕೆ 2 ಕೂಡಲೇ, ಆಕೆ 3 ಕೇಳಿ, ಆಕೆ 4 ಹಿಂದಿರುಗಿದನು. ಇದಕ್ಕೆ ಸರಿಯಾದ ಉತ್ತರ ಆಕೆ 2 ಕೂಡಲೇ. 75ನೇ ಪ್ರಶ್ನೆ, ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ? ಆಯ್ಕೆಗಳು 1 ಪ್ರಾಕೃತ, ಆಯ್ಕೆ 2 ಸಂಸ್ಕೃತ, ಆಯ್ಕೆ 3 ಪೈಶಾಚಿ, ಆಯ್ಕೆ 4 ಬ್ರಾಹ್ಮಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಬ್ರಾಹ್ಮಿ ಲಿಪಿಯ ಮೂಲದಿಂದ ಕನ್ನಡ ಅಂಕಿಗಳು ಹುಟ್ಕೊಂಡಿವೆ ಡಿಯರ್ ಫ್ರೆಂಡ್ಸ್. ಮುಂದಿನ ಪ್ರಶ್ನೆಗೆ ಹೋಗೋಣ ಡಿಯರ್ ಫ್ರೆಂಡ್ಸ್. 76ನೇ ಪ್ರಶ್ನೆ, ಅದಕ್ಕೆ ಹೋಗೋಣ. ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತ ಇದೆ? ಆಯ್ಕೆಗಳು 1 ದೃಷ್ಟಾಂತ ಅಲಂಕಾರ, ಆಯ್ಕೆ 2 ಉತ್ಪ್ರೇಕ್ಷ ಅಲಂಕಾರ, ಆಯ್ಕೆ 3 ಶ್ಲೇಷ ಅಲಂಕಾರ, ಆಯ್ಕೆ 4 ಅರ್ಥಾಂತರ ನ್ಯಾಸ ಅಲಂಕಾರ. ಇದಕ್ಕೆ ನಾವು 76ನೇ ಪ್ರಶ್ನೆಗೆ ಉತ್ತರ ನೋಡೋದಾದರೆ ಆಯ್ಕೆ ಯಾವುದಿರ್ಬೋದು ನಾವು ಗಮನಿಸಿದಾಗ ಆಯ್ಕೆ 1 ದೃಷ್ಟಾಂತ ಅಲಂಕಾರ. ಮುಂದಿನ 77ನೇ ಪ್ರಶ್ನೆ, ಪತರಗೊಟ್ಟು ಈ ನುಡಿಗಟ್ಟಿನ ಅರ್ಥ. ಆಯ್ಕೆಗಳು 1 ಗುಟ್ರು ಹಾಕು, ಆಯ್ಕೆ 2 ಗುಟ್ಟಾಗಿ ಇಡು, ಆಯ್ಕೆ 3 ಎದುರು, ಆಯ್ಕೆ 4 ನಿಂದಿಸು. ಇದಕ್ಕೆ ಸರಿಯಾದ ಉತ್ತರ ಪತರಗೊಟ್ಟು ಅಂದರೆ ಎದುರು ಅಂತ ಆಗುತ್ತದೆ. ಆಯ್ಕೆ 3 ಎದುರು ಸರಿಯಾದ ಉತ್ತರ. 78ನೇ ಪ್ರಶ್ನೆ, ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ. ಭ್ರಷ್ಟಾಚಾರ ನಿಗ್ರಹಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಆಯ್ಕೆಗಳು 1 ಭ್ರಷ್ಟಾಚಾರ, ಆಯ್ಕೆ 2 ಭ್ರಷ್ಟಾಚಾರ, ಆಯ್ಕೆ 3 ಭ್ರಷ್ಟಾಚಾರ, ಆಯ್ಕೆ 4 ಭ್ರಷ್ಟಾಚಾರ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಭ್ರಷ್ಟಾಚಾರ. ಆಯ್ಕೆ 1 ಭ್ರಷ್ಟಾಚಾರ ಸರಿಯಾದ ಉತ್ತರ ಡಿಯರ್ ಫ್ರೆಂಡ್ಸ್. 79ನೇ ಪ್ರಶ್ನೆ, ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಆಯ್ಕೆ 1 ಪರಮಾರ್ಥಿಕ, ಆಯ್ಕೆ 2 ಪರಮಾರ್ಥಿಕ, ಆಯ್ಕೆ 3 ಪಾರಮಾರ್ಥಿಕ, ಆಯ್ಕೆ 4 ಪಾರಮಾರ್ಥಿಕ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಪಾರಮಾರ್ಥಿಕ. 80ನೇ ಪ್ರಶ್ನೆ, ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ? ಆಯ್ಕೆಗಳು 1 ವೃತ್ಯಾನುಪ್ರಾಸ, ಆಯ್ಕೆ 2 ಶ್ಲೇಷ, ಆಯ್ಕೆ 3 ಯಮಕ, ಆಯ್ಕೆ 4 ಚೇಕಾನುಪ್ರಾಸ. 80ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಶ್ಲೇಷ ಅಲಂಕಾರ. ಅದು ಅರ್ಥ ಅಲಂಕಾರದಲ್ಲಿ ಬರ್ತದೆ. ಅದರಿಂದಲೇ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಶ್ಲೇಷ. ಮುಂದಿನ 81ನೇ ಪ್ರಶ್ನೆ, ಫಾರೆನ್ಸಿಕ್ ಸೈನ್ಸ್ ಪದದ ಕನ್ನಡ ಸಂವಾದಿ ರೂಪ ಯಾವುದು? ಆಯ್ಕೆಗಳು 1 ಅರಣ್ಯ ವಿಜ್ಞಾನ, ಆಯ್ಕೆ 2 ಲೋಹ ವಿಜ್ಞಾನ, ಆಯ್ಕೆ 3 ವಿಧಿ ವಿಜ್ಞಾನ, ಆಯ್ಕೆ 4 ಹವಾಮಾನ ವಿಜ್ಞಾನ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ವಿಧಿ ವಿಜ್ಞಾನ. 82ನೇದು ಪ್ರಶ್ನೆ, ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ? ಆಯ್ಕೆಗಳು 1 ಆಗಮ ಸಂಧಿ, 2 ಆದೇಶ ಸಂಧಿ, 3 ಲೋಪ ಸಂಧಿ, 4 ಗುಣ ಸಂಧಿ. ಇದಕ್ಕೆ ಸರಿಯಾದ ಉತ್ತರ ಲೋಪ ಸಂಧಿ. ಆಯ್ಕೆ 3 ಲೋಪ ಸಂಧಿ ಉತ್ತರ. 83ನೇ ಪ್ರಶ್ನೆ, ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದು? ಆಯ್ಕೆಗಳು ಕಳಿಸುತ್ತಾರೆ, ಆಯ್ಕೆ 1 ಕಳಿಸುತ್ತಾರೆ, ಆಯ್ಕೆ 2 ಕಳಿಸಿದ್ದಾರೆ, ಆಯ್ಕೆ 3 ಕಳಿಸುವವರು, ಆಯ್ಕೆ 4 ಕಳಿಸಾರು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಕಳುಹಿಸಿದ್ದಾರೆ. 84ನೇ ಪ್ರಶ್ನೆ, ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ? ಆಯ್ಕೆಗಳು 1 ಪುಲ್ಲಿಂಗ, ಆಯ್ಕೆ 2 ಸ್ತ್ರೀಲಿಂಗ, ಆಯ್ಕೆ 3 ನಪುಂಸಕಲಿಂಗ, ಆಯ್ಕೆ 4 ಲಿಂಗ ನಿರ್ಬಂಧ ಇಲ್ಲ. ಯಾವುದಾಗ್ತದೆ ಹಾಗಾದರೆ ಡಿಯರ್ ಫ್ರೆಂಡ್ಸ್? ನೀವೆಲ್ಲ ಯೋಚನೆ ಮಾಡಿ. ಹಾಗಾದ್ರೆ ಇದಕ್ಕೆ 84ನೇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ನಪುಂಸಕಲಿಂಗ. ಮುಂದಿನ ಪ್ರಶ್ನೆಗೆ ಹೋಗೋಣ. 85ನೇದಕ್ಕೆ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿರಿ. ನೀಡಿ, ನಡೆಯಲಿ, ಬನ್ನಿ, ಮಾಡಿರಿ. ಆಯ್ಕೆಗಳು 1 ಮಾಡಿರಿ, 2 ಬನ್ನಿ, 3 ನಡೆಯಲಿ, 4 ನೀಡಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಮಾಡಿರಿ ಆಗ್ತದೆ ಡಿಯರ್ ಫ್ರೆಂಡ್ಸ್. 86ನೇ ಪ್ರಶ್ನೆ, ಆನೆಗೆ ಗಜ, ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕಿರುವ ಸಮಾನಾರ್ಥಕ ಪದಗಳು ಯಾವುವು? ಆಯ್ಕೆಗಳು
ಒಂದು ನಿಶೆ ವಿಷ, ಆಯ್ಕೆ 2 ಕೇಸರಿ ಶಾರ್ದೂಲ, ಆಯ್ಕೆ 3 ಅಹಿ ಉರಗ, ಆಯ್ಕೆ 4 ತರುಣಿ ರಮಣಿ ಇದೆ. 86ನೇ ಪ್ರಶ್ನೆಗೆ ನಾವು ಉತ್ತರ ನೋಡಿದರೆ ಆಯ್ಕೆ 3 ಅಹಿ ಉರಗ ಇದಕ್ಕೆ ಸರಿಯಾದ ಉತ್ತರ. 87ನೇ ಪ್ರಶ್ನೆ, ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಎ ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳು ತತ್ಸಮಗಳು. ಬಿ ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳನ್ನು ತದ್ಭವಗಳು ಎನ್ನುತ್ತೇವೆ. ಸಿ ಅಲ್ಪ ಸ್ವಲ್ಪ ವ್ಯತ್ಯಾಸದೊಂದಿಗೆ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಕೆ.ಸಿ. ರಾಜ ಸಮಸಂಸ್ಕೃತ ಎಂದಿದ್ದಾನೆ. ಡಿ ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳು ಎನಿಸುತ್ತವೆ. ಈ ಹೇಳಿಕೆಗಳಲ್ಲಿ ತಪ್ಪಾಗಿರುವವುಗಳನ್ನು ಗುರುತಿಸಿ. ಆಯ್ಕೆ 1 ಎ ಮಾತ್ರ ತಪ್ಪು, ಆಯ್ಕೆ 2 ಬಿ ಮತ್ತು ಸಿ ತಪ್ಪು, ಆಯ್ಕೆ 3 ಸಿ ಮತ್ತು ಡಿ ತಪ್ಪು, ಆಯ್ಕೆ 4 ಡಿ ಮಾತ್ರ ತಪ್ಪು. ಈ 87ನೇ ಪ್ರಶ್ನೆಗೆ ನಾವು ಉತ್ತರನ ಗಮನಿಸೋದಾದರೆ ಆಯ್ಕೆ 4 ಡಿ ಮಾತ್ರ ತಪ್ಪು, ಅಂದರೆ ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳೆನಿಸುತ್ತವೆ ಅನ್ನೋದು ತಪ್ಪು. ಅದರಿಂದಲೇ 87ನೇ ಪ್ರಶ್ನೆಗೆ ಆಯ್ಕೆ 4 ಡಿ ಮಾತ್ರ ತಪ್ಪು ಆಗ್ತದೆ ಡಿಯರ್ ಫ್ರೆಂಡ್ಸ್. 88ನೇ ಪ್ರಶ್ನೆ, ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿರಿ. ಎ ಚತುರ್ಥಿ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ. ಗೆ ಹೀಗೆ ಕೆ. ಬಿ ಸಪ್ತಮಿ ವಿಭಕ್ತಿ 4 ಪ್ರತ್ಯಯಗಳನ್ನು ಹೊಂದಿದೆ. ಅಲ್ಲಿ ಅಲಿ ಓಳು ಎ. ಸಿ ಸಂಬೋಧನ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ. ಆ ಎ ಇರಾಕಿಗಳು 1 ಎ ಮಾತ್ರ ಸರಿ, ಆಯ್ಕೆ 2 ಬಿ ಮಾತ್ರ ಸರಿ, ಆಯ್ಕೆ 3 ಸಿ ಮಾತ್ರ ಸರಿ, ಆಯ್ಕೆ 4 ಎ ಮತ್ತು ಸಿ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಬಿ ಮಾತ್ರ ಸರಿ. 89ನೇ ಪ್ರಶ್ನೆ, ಅರಿಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡುಬರುವುದಿಲ್ಲ? ಆಯ್ಕೆಗಳು 1 ಬಿರುದಾವಳಿಗಳಲ್ಲಿ, ಕ್ರಿಯಾ ಸಮಾಸ, ಗಮಕ ಸಮಾಸಗಳಲ್ಲಿ. 2 ಕ್ರಿಯಾ ಸಮಾಸ, ತತ್ಪುರುಷ ಸಮಾಸಗಳಲ್ಲಿ. ಆಯ್ಕೆ 3 ಗಮಕ ಸಮಾಸ, ಕರ್ಮಧಾರಯ ಸಮಾಸಗಳಲ್ಲಿ. 4 ಬಿರುದಾವಳಿಗಳಲ್ಲಿ, ಗಮಕ ಸಮಾಸ, ಅಂಶಿ ಸಮಾಸಗಳಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಬಿರುದಾವಳಿಗಳಲ್ಲಿ, ಕ್ರಿಯಾ ಸಮಾಸ, ಗಮಕ ಸಮಾಸಗಳಲ್ಲಿ ಅರಿಸಮಾಸ ದೋಷ ಕಂಡುಬರುವುದಿಲ್ಲ. ಇದಕ್ಕೆ ಉತ್ತರ ಆಯ್ಕೆ 1 ಡಿಯರ್ ಫ್ರೆಂಡ್ಸ್. 90 ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿ ಬರೆಯಿರಿ. ಪಟ್ಟಿ 1 ಎ ಭೀಮನು, ಬಿ ಚೆಂಡನ್ನು, ಸಿ ತನ್ನ, ಡಿ ಬಲಗಾಲಿನಿಂದ. ಪಟ್ಟಿ 2 1 ಸಂಬಂಧಾರ್ಥ, 2 ಕತ್ರಾರ್ಥ, 3 ಸಾಧನಾರ್ಥ, 4 ಕರ್ಮಾರ್ಥ. ಆಯ್ಕೆಗಳು ಇದರಲ್ಲಿ ಆಯ್ಕೆ 4 ಉತ್ತರ ಆಗ್ತದೆ. ಇದನ್ನು ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೋಡಿ. ಭೀಮನು ಕತ್ರಾರ್ಥ, ಚೆಂಡನ್ನು ಕರ್ಮಾರ್ಥ, ತನ್ನ ಸಂಬಂಧಾರ್ಥ, ಬಲಗಾಲಿನಿಂದ ಸಾಧನಾರ್ಥ ಆಗ್ತದೆ. ಅದರಿಂದ 90ನೆಯ ಪ್ರಶ್ನೆಗೆ ಆಯ್ಕೆ 4 ಉತ್ತರ ಆಗ್ತದೆ ಡಿಯರ್ ಫ್ರೆಂಡ್ಸ್. 91ನೆಯ ಪ್ರಶ್ನೆ, ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ. ಆಯ್ಕೆಗಳು 1 ಅಷ್ಟೈಶ್ವರ್ಯ, 2 ಧನಸ್ಸು, 3 ಆಶೀರ್ವಚನ, 4 ಸಚ್ಚಿದಾನಂದ ಅಂತ. ಇದಕ್ಕೆ ಉತ್ತರ ನೋಡಿದಾಗ ನಾವು ಆಯ್ಕೆ 3 ಆಶೀರ್ವಚನ ಆಗ್ತದೆ ಡಿಯರ್ ಫ್ರೆಂಡ್ಸ್. 3ರಲ್ಲೂ ಸಹ ಅಕ್ಷರ ದೋಷ ಇದೆ, ಆಶೀರ್ವಚನದಲ್ಲಿ ಅಕ್ಷರ ದೋಷ ಇಲ್ಲದೆ ಇರುವುದನ್ನು ನಾವು ಗಮನಿಸಬಹುದಾಗಿದೆ ಫ್ರೆಂಡ್ಸ್. 97ನೇ ಪ್ರಶ್ನೆ, ಕರ್ಮಧಾರಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ಆಯ್ಕೆ ಎ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿರುತ್ತವೆ. ಆಯ್ಕೆ ಬಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತದೆ. ಆಯ್ಕೆ ಸಿ ಪೂರ್ವೋತ್ತರ ಪದಗಳು ಉಪಮೇಯ ಸಂಬಂಧಗಳಿಂದ ಕೂಡಿರುತ್ತದೆ. ಆಯ್ಕೆ ಡಿ ಅವಧಾರಣಾಪೂರ್ವ ಕರ್ಮಧಾರಯ ಸಮಾಸ ಎಂಬ ಒಳ ಭೇದವಿದೆ. ಇದಕ್ಕೆ ಉತ್ತರ ಆಯ್ಕೆ 4 ಎ ಬಿ ಸಿ ಮತ್ತು ಡಿಗಳು ಸರಿಯಾಗಿವೆ ಅಂತ ಫ್ರೆಂಡ್ಸ್. 93ನೇ ಪ್ರಶ್ನೆ, ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ.
ಆಯ್ಕೆ 1 1, ಆಯ್ಕೆ 2 2, ಆಯ್ಕೆ 3 3, ಆಯ್ಕೆ 4 4. ಈ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 3 ಡಿಯರ್ ಫ್ರೆಂಡ್ಸ್. ಪ್ರಶ್ನೆಗೆ ಹೋಗೋಣ. 94ನೇದಕ್ಕೆ ಅನುಸ್ವಾರ ಮತ್ತು ವಿಸರ್ಗ ಎರಡನ್ನು ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು? ಆಯ್ಕೆಗಳು 1 ಅಂತಃಪುರ, ಆಯ್ಕೆ 2 ದುಃಖದಿಂದ, ಆಯ್ಕೆ 3 ತೇಜ ಪುಂಜ, ಆಯ್ಕೆ 4 ಅಂತಃರಂಗ. ಇಲ್ಲಿ ಈ 94ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಅಂತಃರಂಗ. ಇದನ್ನು ಅಂತಃರಂಗ ಅನ್ನಲ್ಲ, ಅಂತರಂಗ ಅಂತಾರೆ. ಅದರಿಂದ ಇದಕ್ಕೆ ಸರಿ ಉತ್ತರ 94ನೇದಕ್ಕೆ 4ನೇ ಆಯ್ಕೆ. ಮುಂದಿನ ಪ್ರಶ್ನೆ 95ನೇದು. ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಆಖ್ಯಾತ ಪ್ರತ್ಯಯ ಯಾವುದು? ಆಯ್ಕೆಗಳು ಆಯ್ಕೆ 1 ಕುಡಿ, ಆಯ್ಕೆ 2 ತು, ಆಯ್ಕೆ 3 ಈತು, ಆಯ್ಕೆ 4 ಈತು ಅಂತ. ಇದಕ್ಕಾಗಾರ ಸರಿಯಾದ ಉತ್ತರ ಹೇಳಿ ನೋಡೋಣ. ಅಂದರೆ ಆಯ್ಕೆ 3 ಈತು ಅಂತ. 96ನೇ ಪ್ರಶ್ನೆ. ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸರಿ ಎಂಬುದನ್ನು ಗುರುತಿಸಿ. ಆಯ್ಕೆ 1 ಆದಿತ್ಯ ಪ್ಲಸ್ ಓದಯಂ, ಆಯ್ಕೆ 2 ಆದಿತ್ಯ ಪ್ಲಸ್ ಉದಯಂ, ಆಯ್ಕೆ 3 ಆದಿತ್ಯೋ ಪ್ಲಸ್ ದಯಂ, ಆಯ್ಕೆ 4 ಅದಿತಿ ಪ್ಲಸ್ ಉದಯಂ. ಇದಕ್ಕೆ ಉತ್ತರ 96ನೇ ಪ್ರಶ್ನೆಗೆ ಉತ್ತರ ಆಯ್ಕೆ 2 ಆದಿತ್ಯ ಪ್ಲಸ್ ಉದಯಂ ಆಗ್ತದೆ ಡಿಯರ್ ಫ್ರೆಂಡ್ಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಸರಿಯಾದ ಜೋಡಿಗಳನ್ನು ಗುರುತಿಸಿ. ಎ ಪಳಪಳ ಜುಳುಜುಳು, ಬಿ ಒಂದೊಂದು ಒಮ್ಮೊಮ್ಮೆ, ಸಿ ಡಣಡಣ ಸರಸರ, ಡಿ ಬೇಗ ಬೇಗ ಸುಯ್ಯನೆ. ಉತ್ತರ ನೋಡೋಣ. ಆಯ್ಕೆಗಳು 1 ಎ ಮಾತ್ರ ಸರಿ, 2 ಬಿ ಮಾತ್ರ ಸರಿ, 3 ಎ ಮತ್ತು ಸಿ ಸರಿ, 4 ಡಿ ಮಾತ್ರ ಸರಿ. ತಪ್ಪಾಗಿ ಕೊಟ್ಟಿದ್ದಾರೆ, ಅದರಿಂದ ನಾನು ಇದನ್ನು ಸರಿಪಡಿಸ್ತೀನಿ. ಇದಕ್ಕೆ ಉತ್ತರ ಆಯ್ಕೆ ಎ ಪಳಪಳ ಜುಳುಜುಳು, ಸಿ ಡಣಡಣ ಸರಸರ. ಇವೆರಡು ಜೋಡಿ ಅನುಕರಣ ಅವ್ಯಯ ಆಗ್ತವೆ. ಆಯ್ಕೆ ಬಿಲಿರೋದು ಒಂದೊಂದು, ಇದು ದುರುಕ್ತಿ, ಒಮ್ಮೊಮ್ಮೆ ದುರುಕ್ತಿ ಪದ. ಆಯ್ಕೆ ಡಿಲಿರೋದು ಬೇಗ ಬೇಗ ದುರುಕ್ತಿ ಪದ, ಸುಯ್ಯನೆ ಅನ್ನೋದು ಸಾಮಾನ್ಯ ಅವ್ಯಯ. ಅದರಿಂದ ಇದಕ್ಕೆ ಉತ್ತರ ಎ ಮತ್ತು ಸಿ ಡಿಯರ್ ಫ್ರೆಂಡ್ಸ್. 98ನೇ ಪ್ರಶ್ನೆ. ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ ಯಾವುದು? ಆಯ್ಕೆಗಳನ್ನು ನಾವು ನೋಡೋಣ. ಆಯ್ಕೆ 1 ದೊಡ್ಡಾದ ಪ್ಲಸ್ ಹುಡುಗ, ಆಯ್ಕೆ 2 ದೊಡ್ಡದಾದ ಪ್ಲಸ್ ಹುಡುಗ, ಆಯ್ಕೆ 3 ದೊಡ್ಡ ಪ್ಲಸ್ ಹುಡುಗ, ಆಯ್ಕೆ 4 ದೊಡ್ಡವನು ಪ್ಲಸ್ ಹುಡುಗ. ಇದಕ್ಕೆ ಉತ್ತರ ಯಾವುದಾಗುತ್ತಪ್ಪ ಅಂದರೆ ನೋಡಿ 98ನೇದಕ್ಕೆ ಆಯ್ಕೆ 4 ದೊಡ್ಡವನು ಪ್ಲಸ್ ಹುಡುಗ. ಆತ್ಮೀಯರೇ, 99ನೇ ಪ್ರಶ್ನೆ. ಇವುಗಳಲ್ಲಿ ಯಾವುವು ಕೆ.ಎಸ್. ನಿಸಾರ್ ಅಹಮದ್ ಅವರ ಸಾಹಿತ್ಯ ಕೃತಿಯಲ್ಲ ಅಥವಾ ಕೃತಿಗಳಲ್ಲ? ಆಯ್ಕೆಗಳು ಎ ನಾನೆಂಬ ಪರಕೀಯ, ಆಯ್ಕೆ ಬಿ ಅನಾಮಿಕ ಆಂಗ್ಲರು, ಆಯ್ಕೆ ಸಿ ದೀಪದ ಮಲ್ಲಿ, ಆಯ್ಕೆ ಡಿ ಮನದೊಂದಿಗೆ ಮಾತುಕತೆ. ಈ ಯಾವುದು ಉತ್ತರ ಗೆಸ್ ಮಾಡಿ ಡಿಯರ್ ಫ್ರೆಂಡ್ಸ್. ನಾವು ಈ ಉತ್ತರ ನೋಡೋದಾದರೆ ಆಯ್ಕೆ ಸಿ ದೀಪದ ಮಲ್ಲಿ ಆಗ್ತದೆ. ಇವು ಮೂರು ಸಹ ಯಾವುದಪ್ಪ ಅಂದರೆ ನಾನೆಂಬ ಪರಕೀಯ, ಅನಾಮಿಕ ಆಂಗ್ಲರು, ಮನದೊಂದಿಗೆ ಮಾತುಕತೆ. ಇವು ಕೆ.ಎಸ್. ನಿಸಾರ್ ಅಹಮದ್ರ ಕೃತಿಗಳು. ದೀಪದ ಮಲ್ಲಿ ಯಾರ್ದಪ್ಪ ಅಂದರೆ ಕೆ.ಎಸ್. ನರಸಿಂಹಸ್ವಾಮಿಯವರ ಕೃತಿಯಾಗಿದೆ. ಇವರು ಕೆ.ಎ. ಅವರು ಸರಿಪಡಿಸ್ಬೇಕು, ಈ ಉತ್ತರನ ತಪ್ಪು ಕೊಟ್ಟಿದ್ದಾರೆ ಅವರು. ಮುಂದಿನ ಕೊನೆಯ ಪ್ರಶ್ನೆಗೆ ಹೋಗೋಣ ನಾವು ಡಿಯರ್ ಫ್ರೆಂಡ್ಸ್. 100ನೇ ಪ್ರಶ್ನೆ. ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಆಯ್ಕೆಗಳು 1 ಸರಳ ವಾಕ್ಯ, ಆಯ್ಕೆ 2 ಸಂಯುಕ್ತ ವಾಕ್ಯ, ಆಯ್ಕೆ 3 ಮಿಶ್ರ ವಾಕ್ಯ, ಆಯ್ಕೆ 4 ಸಾಮಾನ್ಯ ವಾಕ್ಯ. ಇದರ ಉತ್ತರವನ್ನು ನಾವು ಗಮನಿಸೋದಾದರೆ ಆಯ್ಕೆ 2 ಸಂಯುಕ್ತ ವಾಕ್ಯ ಆಗ್ತದೆ ಡಿಯರ್ ಫ್ರೆಂಡ್ಸ್. ಇಲ್ಲಿಗೆ ಕೆ.ಇ. ಅವರು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಯ ಕನ್ನಡ ಕಡ್ಡಾಯ ಪರೀಕ್ಷೆಯ ಪ್ರಶ್ನೆಗಳಿಗೆ ಉತ್ತರವನ್ನು ವಿವರಿಸಿದ್ದೀನಿ ಹಾಗೂ ಅದಕ್ಕೆ ಅರ್ಥವನ್ನು
ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಲೋಕಾನಾಂ ಸರ್ವೇ ಜನ ಸುಖಿನೋ ಭವಂತು.